ಬೆಳಗ್ಗೆ ಮೊಬೈಲ್ನಲ್ಲಿ ವಾಟ್ಸಪ್ನಲ್ಲಿ ಒಂದು ದೃಶ್ಯ ಬಂತು ನನಗೆ, ವಿಡಿಯೋ ಕ್ಲಿಪ್ಪಿಂಗು. ಅದನ್ನು ನೋಡಿದಾಗ ನಾನು ಯಾವುದೋ ಸಿನಿಮಾ ಶೂಟಿಂಗ್ ನಡೀತಿರ್ಬೋದು ಅಂದ್ಕೊಂಬಿಟ್ಟೆ. ಇದೆ, ನೋಡಿರ್ತೀರಿ ಎಷ್ಟೊತ್ತಿಗಾಗಲೇ ನೀವು ಅದನ್ನು. ಯೂನಿಫಾರಮ್ನಲ್ಲಿರುವ, ಪೊಲೀಸ್ ಯೂನಿಫಾರಮ್ನಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಬಿನ್ ಡ್ರೆಸ್ನಲ್ಲಿರುವ, ಮಫ್ತಿಯಲ್ಲಿರುವ ಕೆಲವರು ಹಿಡ್ಕೊಂಡಿದ್ದಾರೆ. ಅಂದರೆ ಜನಸಾಮಾನ್ಯರ ರೀತಿಯಲ್ಲಿ ಕಾಣಿಸ್ತಾ ಇರುವ ಕೆಲವರು ಹಿಡ್ಕೊಂಡಿದ್ದಾರೆ. ಆ ವ್ಯಕ್ತಿ ಕೂಗ್ತಾ ಇದ್ದಾರೆ. ಲಿಟ್ರಲಿ ನಾನು ಅನ್ಕೊಂಡಿದ್ದು ಇದು ಸಿನಿಮಾ ಶೂಟಿಂಗೇ ಇರಬೇಕು ಅಂತ. ಅಥವಾ ಪೊಲೀಸ್ ಯೂನಿಫಾರ್ಮ್ ಧರಿಸಿಕೊಂಡು ಜನಸಾಮಾನ್ಯರನ್ನು ವಂಚಿಸ್ತಾ ಇದ್ದ ಯಾರನ್ನೋ ಜನ ಹಿಡ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ ನಾನು. ನೀವು ಕೂಗದು ಕೇಳಿಸ್ಕೋಬೇಕ್ರಿ, ಇದನ್ನು ಬರೀ ಕೂಗದು ಕೇಳಿಸ್ಕೋಬೇಕು. ಆ ಸಿನಿಮಾ ಶೂಟಿಂಗು ಅಲ್ಲ, ಪೊಲೀಸ್ ಯೂನಿಫಾರ್ಮ್ ಧರಿಸಿಕೊಂಡು ಯಾವನೋ ಠಕ್ಕ ಕಳ್ಳ ಜನಸಾಮಾನ್ಯರಿಗೆ ಮೋಸ ಮಾಡಿ ಸಿಕ್ಕಾಕೊಂಡಿದ್ದು ಅಲ್ಲ. ಹಿ ಈಸ್ ಎ ರಿಯಲ್ ಪೊಲೀಸ್ ಇನ್ಸ್ಪೆಕ್ಟರ್. KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಗೋವಿಂದರಾಜು 4 ಲಕ್ಷ ರೂಪಾಯಿ ಲಂಚ ತಗೊಳ್ತಾ ಇದ್ದಾಗ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಮಾಡಿ ಹಿಡ್ಕೊಂಡಾಗ ಕೂಗಿದ ರೀತಿಯದು. ಕೆಲವು ದಿನಗಳಿಂದ ಬರ್ತಾ ಇರುವ ಕೇಸ್ಗಳನ್ನು ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ, ಸ್ಪೆಷಲಿ ಬೆಂಗಳೂರು ಸಿಟಿಯಲ್ಲಿ, ಕಳ್ಳರಿಗೂ ಪೊಲೀಸರಿಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಅನ್ನಿಸ್ತಿದೆ. ಏನೇನೆಲ್ಲ ನೋಡಿದ್ವಿ ನಾವು. ATM ವ್ಯಾನಿನ ದರೋಡೆ, ಒಬ್ಬ ಪೊಲೀಸ್ ಇನ್ವಾಲ್ವ್ ಆಗಿ ಮಾಡಿಸೋದು, ಕಮಿಷನರ್ ಆಫೀಸ್ನಲ್ಲಿ ಕಾರ್ನಲ್ಲಿದ್ದ ದುಡ್ಡು ಎತ್ಸೋದು, ವಸೂಲಿ ಮಾಡುವಾಗ ಸಿಕ್ಕಾಕೊಳ್ಳೋದು. ಇವು ಎರಡರಿ ಇವೆಲ್ಲ. ಅಲ್ಲಿ ಯಾವುದೋ ಹವಾಲ ದುಡ್ಡು ಹೋಗ್ತಿತ್ತಂತೆ, ದುಡ್ಡನ್ನು ಇನ್ಯಾವ ಒಂದು ಲಿಮಿಟ್ಸ್ ಪೊಲೀಸ್ ಇನ್ನೊಂದು ಲಿಮಿಟ್ಸ್ ಹೋಗಿ ಹಿಡ್ಕೊಂಡಿದ್ದಂತೆ. ಅಲ್ಲಿ ಸೀಸ್ ಮಾಡಿದ ರೊಕ್ಕನೇ ಒಂದು, ಆನ್ ರೆಕಾರ್ಡ್ ತೋರಿಸಿದ ದುಡ್ಡೇ ಇನ್ನೊಂದು, ಮಧ್ಯದಲ್ಲಿ ಗಪ ಆಗೋಗಿತ್ತು. ಇದನ್ನೆಲ್ಲ ನೋಡ್ತಿದ್ರೆ ಏನು ವ್ಯತ್ಯಾಸ ಉಳ್ಕೊಂಡಿದೆ ಅನ್ಸೋದಕ್ಕೆ ಶುರುವಾಗಿದೆ. ಇದು ನೋಡಿ, ಇನ್ಸ್ಪೆಕ್ಟರ್ ಒಬ್ಬ ಲಂಚ 4 ಲಕ್ಷ ರೂಪಾಯಿ ಲಂಚ ತಗೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದು KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರ್. ಒಂದು ಕೇಸ್ ಇದು, 19 ಲಕ್ಷ ರೂಪಾಯಿ ವಂಚನೆಯ ಪ್ರಕರಣ. ಆ ಕೇಸ್ನಲ್ಲಿ ಇನ್ನೊಬ್ಬ ಅಕ್ಬರ್ ಅನ್ನೋನ, ನಿನ್ನನ್ನು ಸಿಗಾಕ್ಸ್ಬಿಡ್ತೀನಿ ನಾನು, ಈ ಕೇಸಿಗೆ ಫಿಟ್ ಮಾಡಿಬಿಡ್ತೀನಿ ನಿನ್ನನ್ನು, ದುಡ್ಡು ಕೊಡು ಅಂತ ಕೇಳಿದ್ದ 5 ಲಕ್ಷ. ಅದರಲ್ಲಿ 1 ಲಕ್ಷ ಮೊದಲೇ ಕೊಟ್ಟಿದ್ದಂತೆ ಆತ ಅಕ್ಬರ್ ಅನ್ನೋನು. ಆಮೇಲೆ ಹೋಗಿ ಲೋಕಾಯುಕ್ತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಿಂಗೆ ಲಂಚ ಕೇಳ್ತಿದ್ದಾರೆ. ಲೋಕಾಯುಕ್ತ ಪೊಲೀಸರು ಕೇಸ್ ಬಂದಾಗ ಹೇಳ್ತಾರೆ, ನೋಟುಗಳನ್ನು ಸರಿಯಾಗಿ ಮಾರ್ಕ್ ಮಾಡ್ಕೊಂಡು ಅದಕ್ಕೊಂದು ಕೆಮಿಕಲ್ ಬರುತ್ತೆ, ಕೆಮಿಕಲ್ ಹಾಕಿ ಕಳಿಸ್ತಾರೆ. ಅದನ್ನೇ ರೆಡ್ ಹ್ಯಾಂಡಾಗಿ ಹಿಡಿಯೋದು ಅಂತ ಅನ್ನೋದು. ಹೋಗಿ ನೋಟ್ ಕೊಟ್ಟಾಗ ಹೋಗಿ ಟ್ರ್ಯಾಪ್ ಮಾಡಿದ್ದಾರೆ.